ಮುಸ್ಲಿಂ ಮಿತ್ರರಿಗೆ ಹಾಗೂ ವೇದಿಕೆ ಮೇಲೆ ಇರ್ತಕ್ಕಂಥ ಶಾಂತಿ ಎಕ್ಸ್-CDC ಚೇರ್ಮನ್ ಹಾಗೂ ನಮ್ಮ ಹೋರಾಟಗಾರರು ಅವರಿಗೂ ಅದ್ರ ಜೊತೆಗೆ ನಮ್ಮ ಆರ್ಚ್ ಬಿಷಪ್ ಸೌಂದರರಾಜನ್ ಬ್ಯಾಂಗ್ಳೂರು ಡಯಾಲಿಸಿಸ್ ಅದ್ರ ಜೊತೆ ನಮ್ಮ ಜಿಲ್ಲಾ ದರ್ಶಕರು ಅದ್ರ ಜೊತೆಗೆ ನಮ್ಮ ಕ್ರೈಸ್ತ ಸಮುದಾಯದ ಅನೇಕ ಸಹಪಾಠಕರು ಸಹೋದರ ಸಹೋದರಿಯರು ಎಲ್ಲರೂ ಬಂದಿದ್ದೀವಿ. ಈ ಸಂದರ್ಭದಲ್ಲಿ ಎಲ್ಲರಿಗೂ ಪೂರ್ವಕ ನಾನು ತಿಳಿಸ್ತೇನೆ. ಇವತ್ತು ಪತ್ರಿಕಾಗೋಷ್ಠಿ ಕರೆದಂಥ ವಿಷಯ ಏನಂದರೆ, ನಿಮಗೆಲ್ಲ ಗೊತ್ತಿದೆ, ಕಳೆದ ಬಾರಿ ಕಳೆದ ಸರ್ಕಾರದಲ್ಲಿ ಮತಾಂತರ ನಿಷೇಧ ಕಾಯ್ದೆ ಅಂತ ಹೇಳಿ ಈ ಒಂದು ಕಾಯ್ದೆಯನ್ನು ತಗೊಂಡಿದ್ದು ಕ್ರೈಸ್ತ ವಿರುದ್ಧವಾಗಿ. ಇದರಲ್ಲಿ ಬಹಳಷ್ಟು ಸಮಸ್ಯೆಗಳಿವೆ. ಸುಮಾರು 350ಕ್ಕೂ ಸುಮಾರು 400ಕ್ಕೂ ಹೆಚ್ಚು ಕೇಸಸ್ಗಳನ್ನ ನಾವು ಅಟೆಂಡ್ ಮಾಡಿದ್ದೀವಿ. ಅದು ಬಂದ ನಂತರ ಬಹಳಷ್ಟು ಸಮಸ್ಯೆಗಳನ್ನ ನಾವು ಕ್ರೈಸ್ತರಿಗೆ ಎದುರಿಸ್ತಾ ಇದ್ದೀವಿ. ಇದರಲ್ಲಿ ಏನು ಈ ಮತಾಂತರ ನಿಷೇಧ ಕಾಯ್ದೆ ತಗೊಂಡು ಅವಾಗ ವಿರೋಧ ಪಕ್ಷದಲ್ಲಿರ್ತಕ್ಕಂಥ ಅವತ್ತಿದ್ದಂಥ ಇದೇ ಕಾಂಗ್ರೆಸ್ ಸರ್ಕಾರ ಮಾನ್ಯ ಸಿದ್ದರಾಮಯ್ಯನವರು ಅವ್ರು ಹೇಳಿದರು, ನಾವು ಈ ಒಂದು ಮತಾಂತರ ನಿಷೇಧ ಕಾಯ್ದೆ ಏನು ತಗೊಂಡಿದ್ದಾರೆ ಬಿಜೆಪಿ ಸರ್ಕಾರ, ಇದನ್ನು ನಾವು ಸರ್ಕಾರ ಬಂದ ನಂತರ ಅದನ್ನೆಲ್ಲ ನಾವು ತೆಗೆದು ಹಾಕ್ತೇವೆ, ರದ್ದು ಮಾಡ್ತೇವೆ ಅಂತ ಹೇಳಿ ಬಹಳಷ್ಟು ಆಶ್ವಾಸನೆಗಳನ್ನ ಕೊಟ್ಟು, ನಾವು ಎಲ್ಲ ನಮ್ಮ ಕ್ರೈಸ್ತ ಬಾಂಧವರು ಯಾವುದೇ ಪಕ್ಷಕ್ಕೆ ನಾವು ವೋಟ್ ಹಾಕಿದ್ರೆ ಅವತ್ತು ಕಾಂಗ್ರೆಸ್ ಪಕ್ಷ ನಾವು ಬೆಂಬಲ, ಇಡೀ ಕ್ರೈಸ್ತ ಸಮುದಾಯ ಕಾಂಗ್ರೆಸ್ ಪಕ್ಷ ನಮ್ಮ ಜೊತೆಗೆ ನಿಲ್ಲುತ್ತೆ ಅಂತ ಹೇಳಿ ಅವರಿಗೆ ವೋಟ್ ಹಾಕಿ ಸುಮಾರು 136 ಸೀಟು ಗೆದ್ದಿದ್ರಲ್ಲಿ ಅದರಲ್ಲಿ ನಮ್ಮ ಒಂದು ಪಾಲಿ ಕ್ರೈಸ್ತರು. ಅದರಲ್ಲಿ ಏನು ಸರ್ಕಾರ ಬಂದು ಇವಾಗ 3 ವರ್ಷ ಇವಾಗ ಸರ್ಕಾರ ಕಳೆದಿದೆ. ಈ 3 ವರ್ಷದಲ್ಲಿ ನಾನು ಸುಮಾರು 15-20 ಬಾರಿ ಅಖಿಲ ಭಾರತ ಕ್ರೈಸ್ತ ಮಹಾಸಭಾ ನಮ್ಮ ಸಂಘಟನೆಯಿಂದ ನಾವು ಈ ಏನು ಈ ಮತಾಂತರ ನಿಷೇಧ ಕಾಯ್ದೆ ತಗೊಂಬಂದಿದ್ದಾರೆ, ಅದ್ರ ಒಳಗಡೆ ಏನು ಅಂಶಗಳು ತಗೊಂಬಂದಿದ್ದಾರೆ, ಅದನ್ನೆಲ್ಲ ನೀವು ತೆಗೀರಿ, ನೀವು ಎಲ್ಲ ರದ್ದು ಮಾಡಿ ಅಂತ ಹೇಳಿ ನಾವೇನು ಮಾಡ್ತೀವಿ, ಮನವಿ ಕೊಟ್ಟಿದ್ದೀವಿ. ಅದಕ್ಕೆ ಯಾವ ಒಂದು ಮನವಿಗೂ ಸಹ ಈ ಒಂದು ಸರ್ಕಾರ, ಆಡಳಿತ ಸರ್ಕಾರ ನಮಗೆ ಒಂದು ರಿಪ್ಲೈ ಬಂದಿಲ್ಲ. ನಾನು ಕೊಟ್ಟಂತ ಮನವಿಗಳಲ್ಲಿ ಒಂದು ಕೂಡ ರಿಪ್ಲೈ ಬಂದಿಲ್ಲ. ಅದು ಕಸ ತೊಟ್ಟಿಗೆ ಹೋಯಿತೋ ಇಲ್ಲ ಏನಾದರೂ ಈ ಮಿಕ್ಸರ್ ಮೋಟಾ ಬಜ್ಜಿ ಮಾಡೋದಕ್ಕೆ ಏನಾದರೂ ಅದಕ್ಕೆ ಏನಾದರೂ ಹೋಯಿತೋ ಗೊತ್ತಿಲ್ಲ ನನಗೆ, ಅದನ್ನು ಕಟ್ಕೊಡ್ತದ. ಯಾಕೆಂದ್ರೆ ಕ್ರೈಸ್ತರು ಅಷ್ಟು ಪ್ರಾಮಾಣಿಕವಾಗಿ ನಾವು ಈ ಕಾಂಗ್ರೆಸ್ ಪಕ್ಷ ಜೊತೆಗೆ ನಿಲ್ಲಿಲ್ಲ. ಈ ಕಾಂಗ್ರೆಸ್ ಪಕ್ಷ ಈ ಕ್ರೈಸ್ತರನ್ನ ನಡೆಸ್ಕೊಳ್ತಾ ರೀತಿ ಬಹಳ ನಮಗೆ ಬೇಸರ ತಂದಿದೆ. ಯಾಕೆಂದ್ರೆ ನಾವು ಕ್ರೈಸ್ತರು ಕಾಂಗ್ರೆಸ್ ಪಕ್ಷದ ಜೊತೆಗೆ ನಾವು ಅಷ್ಟು ನಿಂತು ನಾವು ಪ್ರತಿ ಜಿಲ್ಲಾ ಮಟ್ಟದಲ್ಲಿ ನಾವು ಪ್ರೆಸ್ ಮೀಟ್ನ ಮಾಡಿ ಕಾಂಗ್ರೆಸ್ ಪಕ್ಷದ ಪರವಾಗಿ, ಯಾಕೆಂದ್ರೆ ನಮ್ಮ ವಿರುದ್ಧವಾಗಿ ತಗೊಂಡಂಥ ಈ ಕೆಲವೊಂದು ಕಾಯ್ದೆಗಳನ್ನು ತೆಗಿಲಿ ಅಂತ ಹೇಳಿ. ಆದರೆ ಇವತ್ತು ಕಾಂಗ್ರೆಸ್ ಪಕ್ಷ ನಮಗೆ ಯಾವುದೇ ರೀತಿಯಲ್ಲಿ ಸಪೋರ್ಟ್ ಮಾಡ್ತಾರೆ. ಹಾಗಾಗಿ ಇವತ್ತು ಪ್ರಾರ್ಥನೆ ನಡೀತಾ ಇದೆ. ಈ ಪ್ರೇಯರಲ್ಲಿ ಬರ್ತಾರೆ, ಸುಮ್ಮನೆ ಬರ್ತಾರೆ, ಗಲಾಟೆ ಮಾಡ್ತಾರೆ, ಕೇಸ್ಗಳು ಹಾಕ್ತಾರೆ. ಗ್ರಾಮ ಮಟ್ಟದಲ್ಲಿ ಬಹಳಷ್ಟು ಸಮಸ್ಯೆಗಳಾಗ್ತವೆ. ಆಮೇಲೆ ಈ ಏನು ದಲಿತ ವರ್ಗದಿಂದ ಏನು ಬಂದಿದ್ದಾರೆ ಕ್ರೈಸ್ತರಿಗೆ, ಅವರಿಗೆ ಬಹಳಷ್ಟು ಸಮಸ್ಯೆ ಆಗ್ತದೆ. ಈ ರೀತಿ ಒಳಗಡೆ ಸಮಸ್ಯೆಗಳನ್ನು ನಾವು ಎದುರಿಸ್ತಾ ಇದ್ದೀವಿ. ಅದ್ರ ಜೊತೆಗೆ ನಾವು ಈ ಮತಾಂತರ ನಿಷೇಧ ಕಾಯ್ದೆ ಅಂತ ಹೇಳಿ ಇದು ಬಂದ ಮೇಲೆ ಬಹಳಷ್ಟು ಜನ ಸಭಾಪಾಲಕರ ಮೇಲೆ ಕೇಸ್ಗಳಾಗಿ ಅವರು ಜೈಲಿಗೆ ಹೋಗಿ ಇನ್ನೂ ಸಹ ದಾಖಲಾಗ್ತಾ ಇದೆ. ನಿಮಗೆಲ್ಲ ಗೊತ್ತಿದೆ, ಒಂದು ಸಲ FIR ಆಗಿದೆ,
ಸುಮಾರು 5 ವರ್ಷ 10 ವರ್ಷ ಅವರು ಕೋರ್ಟಲ್ಲಿ ತಿರುಗಾಡಬೇಕು. ಇದೆಲ್ಲ ಸುಳ್ಳು ಒಂದು ಈ ಒಂದು ಮಾಹಿತಿನ ಹಾಕಿ FIR ಮಾಡ್ತಾರೆ. ಈ FIR ಮಾಡಿದಾಗ ಯಾವುದೋ ಒಂದು ಇನ್ವೆಸ್ಟಿಗೇಷನ್ ಸರಿಯಾಗಲ್ಲ. ಅದೇ ಕ್ರೈಸ್ತರ ಮೇಲೆ ಬಂದು ಅವರೇ ಬಂದು ಬರ್ತಾರೆ, ದಾಳಿ ಮಾಡ್ತಾರೆ, ಅವರೇ ಚರ್ಚೆಗೆ ಬರ್ತಾರೆ, ಅವರೇ ಸಮಸ್ಯೆ ಮಾಡ್ತಾರೆ. ಅವ್ರು ಬಂದು ಸಮಸ್ಯೆ ಮಾಡಿ ಇಷ್ಟೆಲ್ಲ ಪ್ರಾಬ್ಲಮ್ ಮಾಡಿ ಹೊಡೆದು ಕೊಟ್ಟು ಇಷ್ಟೆಲ್ಲ ಹಿಂಸೆ ಕೊಟ್ಟು ಆಮೇಲೆ ಅವ್ರು ಹೋಗಿ ಕಂಪ್ಲೇಂಟ್ ಕೊಟ್ಟಿದ ತಕ್ಷಣ ಇದು ಮತಾಂತರ ಅಂತ ಹೇಳಿ ಅವ್ರು ತಗೊಂಡೋಗಿ FIR ಮಾಡ್ತಾರೆ. ಮತಾಂತರ ಅನ್ನೋದು ಈ ನಮ್ಮ ಪೊಲೀಸ್ ಸ್ಟೇಷನ್ ಸಾಮಾನ್ಯ ಅವರು ಇನ್ವೆಸ್ಟಿಗೇಷನ್ ಮಾಡೋದು. ಮತಾಂತರ ಏನಿದೆ, ಮತಾಂತರ ಅಂತ ನಡೆಯೋದು ಇಲ್ಲಿ ಚರ್ಚಲ್ಲಿ ಮಸೀದಿ ದೇವಸ್ಥಾನ ಮಾಡ್ಲಿಕ್ಕೆ ಆಗುತ್ತೆ. ಮತಾಂತರ ಅಂತ ಮಾಡಬೇಕಾದ್ರೆ ತನ್ನ ಸ್ವಇಚ್ಛೆಯಿಂದ ಹೋಗಿ ತಹಸೀಲ್ದಾರ್ ಅವರಿಗೆ ಅವರು ನಾನು ಮತಾಂತರ ಆಗ್ತಾ ಇದ್ದೀನಿ ಅಂತ ಹೇಳಿ ಅವರು ಹೇಳಿಕೆ ಕೊಟ್ಟರು. ಅದ್ರ ಜೊತೆಗೆ ಅಲ್ಲಿ ಜಿಲ್ಲಾಧಿಕಾರಿಗೆ ಹೋಗಿ ಅಲ್ಲಿ ಅವರು ಸುಮಾರು 6 ತಿಂಗಳು ಪ್ರಕ್ರಿಯೆ ಒಬ್ಬ ವ್ಯಕ್ತಿ ಮತಾಂತರ ಆಗಿಲ್ಲ ಈಸಿಯಾಗಿ ಚರ್ಚಿಗೆ ಮಸೀದಿ ದೇವಸ್ಥಾನ ಬಂದ ತಕ್ಷಣ ಯಾರು ಮತಾಂತರ ಆಗಿಲ್ಲ ಮಾಡಲಿಲ್ಲ. ಹಾಗಾಗಿ ಇದನ್ನ FIR ಮಾಡಿ ಬಹಳಷ್ಟು ಸಮಸ್ಯೆಗಳಾಗ್ತಾ ಇದೆ ಈ ಒಂದು ವಿಷಯದಲ್ಲಿ. ಯಾಕಂದ್ರೆ ಇದು 2 ವರ್ಷ ಇದೆ ಸರ್ಕಾರ. ಈ 2 ವರ್ಷದಲ್ಲಿ ಯಾಕಂದ್ರೆ 1 ವರ್ಷ ಅಷ್ಟೇ, ಇನ್ನು 1 ವರ್ಷದಲ್ಲಿ ಅವರು ಮತ್ತೆ ಗಲಾಟೆಗಳು ಸ್ಟಾರ್ಟ್ ಆಗುತ್ತೆ. ನನಗೆ ಸೀಟು ನಿನ್ನ ಸೀಟು ಅಂತ ಹೇಳಿ ಗಲಾಟೆಗಳು ಸ್ಟಾರ್ಟ್ ಆಗುತ್ತೆ. ಈ 1 ವರ್ಷದಲ್ಲಿ ನೀವು ತಕ್ಷಣ ಈ ಒಂದು ಕಳೆದ ಸರ್ಕಾರ ಏನು ತಗೊಂಬಂದಂತ ಈ ಮತಾಂತರ ನಿಷೇಧ ಕಾಯ್ದೆ ಒಳಗಡೆ ಏನು ಸೇರಿಸಿದ್ದಾರೆ ಕ್ರೈಸ್ತ ವಿರುದ್ಧವಾಗಿ ಕಾನೂನುಗಳು, ಆ ಕಾನೂನುಗಳು ಅವರ ತೆಗೆದೇ ಹೋದ್ರು, ಅದನ್ನ ರದ್ದು ಮಾಡ್ತಾ ಇದ್ದಾರೆ. ಇವತ್ತು ನಾಳೆ ಕ್ರೈಸ್ತರು ಎಲ್ಲರೂ ಒಟ್ಟಿಗೆ ನಿಂತು ನಿಮ್ಮ ವಿರುದ್ಧವಾಗಿ ಹೋರಾಟ ಅಲ್ಲ, ನಿಮ್ಮ ವಿರುದ್ಧವಾಗಿ ಪ್ರತಿಭಟನೆ ಯಾವ ರೀತಿ ಇರುತ್ತಂದ್ರೆ ಕ್ರೈಸ್ತರು ಕಾಂಗ್ರೆಸ್ ಪಕ್ಷಕ್ಕೆ 1 ವೋಟ್ ಕೂಡ ನಿಮಗೆ ಹಾಕಲ್ಲ. ನಾವು ವೋಟ್ ಮುಖಾಂತರವಾಗಿ ನಿಮ್ಮ ವಿರುದ್ಧವಾಗಿ ನಾವು ತಿರುಗ್ತೀವಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಮಾನ್ಯ ಸಿದ್ದರಾಮಯ್ಯನವರು, DKಶಿ ಅವರು ಇದನ್ನ ಗಂಭೀರವಾಗಿ ಇದನ್ನು ತಗೊಂಡು ಈ ಮತಾಂತರ ನಿಷೇಧ ಕಾಯ್ದೆನ ಇದನ್ನು ರದ್ದುಗೊಳಿಸಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತೀನಿ. ಅದ್ರ ಜೊತೆಗೆ ಏನು CDC ಅಂತ ತಗೊಂಡು CDC ಮೊದಲು ಕ್ರಿಶ್ಚಿಯನ್ ಡೆವಲಪ್ಮೆಂಟ್ ಕಮಿಟಿ ಅಂತ ಇತ್ತು, ಆಮೇಲೆ ಕ್ರಿಶ್ಚಿಯನ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಂತ ಆಯಿತು. 8 ವರ್ಷದ ಹೋರಾಟ ಇತ್ತು ನಮ್ಮ ಸಂಘಟನೆ. ಈ 8 ವರ್ಷದ ಹೋರಾಟದ ನಂತರ ನಮಗೆ ಕ್ರಿಶ್ಚಿಯನ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಂತ ಹೇಳಿ ನಮಗೆ ಆಯಿತು. ಅದ್ರ ಜೊತೆಗೆ ಈ ಕ್ರಿಶ್ಚಿಯನ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಆದಮೇಲೆ ನಾವು ನಮ್ಮ ಎಲ್ಲ ಸಮುದಾಯದವರಿಗೆ ಅಂದ್ರೆ ಎಲ್ಲ ನಮ್ಮ ಡಿನಾಮಿನೇಷನ್ಗಳಿಗೆ ಎಲ್ಲ ರೀತಿ ಒಟ್ಟು ಸವಲತ್ತು ಕೊಡಬೇಕು. ನಾವು KMTC ಲೋನ್ ವಿಷಯದಲ್ಲಿ ನಾವು ಇದು ಮಾಡ್ತಾ ಇದ್ವಿ. ಅದ್ರ ಜೊತೆಗೆ ಕಳೆದ ಬಾರಿ ಚೇರ್ಮನ್ ನಮ್ಮ ಶಾಂತನಾಥ್ ಖಂಡಿ ಬ್ರದರ್ ಇದ್ರು. ಆಮೇಲೆ ಪ್ರತಿ ಒಂದು BJP ಸರ್ಕಾರ ಇದ್ದಾಗ ಪ್ರತಿ ವರ್ಷಕ್ಕೆ 100 ಕೋಟಿ ಕೊಡ್ತಾರೆ. ಈ 100 ಕೋಟಿ ಯಾಕೆ ಕೊಡ್ತಾ ಇದ್ದಾರೆ? ಚರ್ಚ್ ರಿನೋವೇಷನ್, ಕಾಂಪೌಂಡು, ಆಮೇಲೆ ಸಮುದಾಯ ಭವನ ಆರ್ಗನೈಸ್ಗಳಿಗೆ 100 ಕೋಟಿ ಹಣ ಕೊಡ್ತಾರೆ. ಈ 100 ಕೋಟಿ ಹಣದಲ್ಲಿ ಇದು ಚರ್ಚ್ ಸಂಬಂಧಪಟ್ಟಂತೆ ಇದು ನಡೀತಾ ಇದೆ. ಇನ್ನು ಯಾರಿಗಾದ್ರೂ ಲೋನ್ ಬೇಕು, ಏನಾದರೂ ಆಗಬೇಕು ಅಂದ್ರೆ ಅವರು KMTC ಹೋಗ್ತಾ ಇದ್ರು, ಕರ್ನಾಟಕ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮಕ್ಕೆ ಹೋಗ್ತಾ ಇದ್ರು, ಅಲ್ಲೂ ಹೋಗಿ ಅಪ್ಲೈ ಮಾಡ್ಕೊಂಡು ತಗೊಳ್ತಾ ಇದ್ರು. ಈಗ ಇವರು 250 ಕೋಟಿ ಘೋಷಣೆ ಮಾಡಿ, ಈ 250 ಕೋಟಿ ಘೋಷಣೆ ಮಾಡಿದ್ರಲ್ಲಿ ಇವತ್ತು 84 ಕೋಟಿನೂ ಬಿಡುಗಡೆ ಇದೆ. ಈ 84 ಕೋಟಿ ಬಿಡುಗಡೆ ಮಾಡೋದಕ್ಕೆ 3 ವರ್ಷ ಬೇಕಾಗಿತ್ತು. ಈ 2 ವರ್ಷ 84 ಕೋಟಿ ಇದು ಯಾರಿಗೆ ಬಿಡುಗಡೆ ಮಾಡೋದು ಅಂದ್ರೆ ಏನು ಲೋನ್ ಸ್ಕೀಮ್ಗಳು ಇತ್ತಲ್ಲ, ಆ ಸ್ಕೀಮ್ಗಳಿಗೆ 60 ಕೋಟಿ ಅವರಿಗೆ ಕೊಟ್ಬಿಟ್ಟಿದ್ದಾರೆ. ನಾವು ಕೇಳಿದ್ವು ಅಲ್ಲಿ. ಇನ್ನು ಯಾವುದೇ ಚರ್ಚೆ ಕಾಮಗಾರಿಗಳಂದ್ರೆ ಕಳೆದ ಸರ್ಕಾರ ಇದ್ದಾಗ ಏನು ಹಣ ಬಿಡುಗಡೆ ಮಾಡಿತ್ತು ಆ 50%, ಆ ಇನ್ನು 50% ಅದು ಕೊಡಬೇಕು. ಅರ್ಧಮರ್ಧ ಚರ್ಚೆ ಆಗಿದೆಯಲ್ಲ, ಅರ್ಧಮರ್ಧ ಸಮುದಾಯ ಭವನ ಆಗಿದೆಯಲ್ಲ, ಅದಕ್ಕೆ ಕಟ್ಟಬೇಕಲ್ಲ. ಈಗ ಅದನ್ನ ಈ ಸರ್ಕಾರ ನಾವು 250 ಕೋಟಿ ನಾವು ಹಣ ಕೊಡ್ತೀವಿ ಅಂತ ಹೇಳಿ 85 ಕೋಟಿ ಕೊಟ್ಟು 85 ಕೋಟಿ ತಗೊಂಡು ಇಲ್ಲಿರುವ ಚೇರ್ಮನ್ ಜಾಪೇಟ್ ಅವರಾಗಿರ್ಬೋದು, ಆಮೇಲೆ ಅಲ್ಲಿ ತರದ ಉಪಾಧ್ಯಕ್ಷರು ಇರ್ಬೋದು, ಅಲ್ಲಿ ತರದ ನಿರ್ದೇಶಕರು. ಇವತ್ತು ಈ ಚೇರ್ಮನ್ ಅವರು ಆಗಿರುವ 2 ವರ್ಷ ಆಯಿತು, ಒಂದೇ ಒಂದು ಜಿಲ್ಲಾ ಪ್ರವಾಸ ಮಾಡಕ್ಕಾಗಲಿಲ್ಲ. ರೈತರ ಕುಂದುಕೊರತೆಗಳನ್ನ ಕೇಳಲಿಕ್ಕಾಗಿಲ್ಲ. ಅಲ್ಲಿ ಮಾಡಿದ್ರೆ ಏನಾದ್ರು ವಿಷಯ ನಾನು 1 ಗಂಟೆ ಮಾತಾಡ್ತಾರೆ, ಅದ್ರ ಬಗ್ಗೆ ಸರಿ ಆಯ್ತು ಮಾಡ್ತೀವಿ ಅಂತ ಹೇಳ್ತಾರೆ. 250 ಕೋಟಿ ಇವಾಗ ನಮಗೆ ಘೋಷಣೆ ಮಾಡಿ ಕೊಡಬೇಕು, ನಮಗೆ ಕೊಟ್ಟಿಲ್ಲ.
ಇವತ್ತು ಕಾಂಗ್ರೆಸ್ ಸರ್ಕಾರ ನಮಗೆ ರೈತರಿಗೆ ಬಹಳಷ್ಟು ಮೋಸ ಮಾಡ್ತಾರೆ. ಬಟ್ ಅದನ್ನು ನೀವು ನಡೆಸ್ಕೊಳ್ತಾ ರೀತಿ ನಮಗೆ ಸರಿ ಇಲ್ಲ. ಅದ್ರ ಜೊತೆಗೆ ಏನು ನಮಗೆ ಚರ್ಚ್ ರಿನೋವೇಷನ್, ಕಾಂಪೌಂಡ್, ಸಮುದಾಯ ಭವನ, ಇಡೀ ಎಲ್ಲ ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ಒಂದು ಚರ್ಚ್ಗಳಿಗೆ ಇವಾಗ ಅಂದ್ರೆ ಈ ರಿನೋವೇಷನ್